ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಗರ್ಭಗುಡಿಲಿ ಅಮ್ಮನವರೇ ಕಾಣ್ತಿಲ್ಲ. ಈ ಮುದುಕಪ್ಪನ್ನ ಹೀಗೆ ಬಿಟ್ರೆ ಅಮ್ಮನವ್ರನ್ನ ನಾನು ಬಂಧನದಲ್ಲಿಟ್ಟಿರೋದು ಗೊತ್ತಾಗ್ಬಿಡುತ್ತೆ. ತ್ರಿಪುರ ಸುಂದರಿ ಅಮ್ಮನವ್ರಿಗೆ ಅನ್ಯಾಯ ಆಗಿದೆ. ನಿಲ್ಸು ನಿನ್ನ ಮಗಳ ಮಾತುಗಳನ್ನ. ಈ ತ್ರಿಪುರ ಸುಂದರಿಯ ಅಮ್ಮನವ್ರನ್ನ ಅವಮಾನ ಮಾಡುವಂತ ವ್ಯಕ್ತಿಗಳು ಯಾರು ಈ ಊರ್ನಲ್ಲಿ ಇರಬಾರ್ದು. ಹೊರಗಾಕಿ ಅವ್ರನ್ನ. ಈಗ ನಾವು ಅಮ್ಮನವ್ರನ್ನ ಉಪಾಯದಿಂದ ಬಂಧಮುಕ್ತರನ್ನಾಗಿ ಮಾಡಬೇಕು. ಅದೇ ನಮ್ಮ ಮುಂದಿರೋ ದೊಡ್ಡ ಸಮಸ್ಯೆ. ಈಗ ಆ ಮಹಾತಾಯಿನ ಬಂಧನದಿಂದ ಮುಕ್ತಿಗೊಳಿಸೋ ದಾರಿ ನನಗೆ ಗೊತ್ತಿದೆ. ಹೇಳಿ ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾದ್ರೆ ನಾವೆಲ್ಲ ಸೇರಿ ಅದನ್ನೇ ಮಾಡೋಣ. ಈ ಊರಿಂದ ಸ್ವಲ್ಪ ದೂರದಲ್ಲಿರೋ ಒಂದು ಕಾಡಿನಲ್ಲಿ ಮೇಘಗಿರಿ ಅನ್ನೋ ಬೆಟ್ಟದಲ್ಲಿ ನೀಲಕಂಠನ ದೇವಸ್ಥಾನ ಇದೆ. ನೀಲಕಂಠನ ಕೈನಲ್ಲಿ ತ್ರಿಶೂಲ ಪ್ರತಿಷ್ಠಾಪನೆ ಆಗಿದೆ. ಆ ತ್ರಿಶೂಲವನ್ನು ತಂದರೆ ಎಂತಹ ಬಂಧನವಾಗಿದ್ರೂ ಪರಿಹಾರ ಸಿಗುತ್ತೆ. ಹೌದಾ? ಆ ತ್ರಿಶೂಲವನ್ನು ತರಕೋಗೋ ವ್ಯಕ್ತಿ ನಿರ್ದಿಷ್ಟವಾದ ನಕ್ಷತ್ರದಲ್ಲಿ ಹುಟ್ಟಿರಬೇಕು. ಆದರೆ ಆ ತ್ರಿಶೂಲ ತರಕ್ಕೆ ಹೋಗೋ ವ್ಯಕ್ತಿ ಯಾವ ನಕ್ಷತ್ರದಲ್ಲಿ ಹುಟ್ಟಿರಬೇಕು? ಸರಿ, ಹಾಗಾದರೆ ನಾವು ಹೇಗಾದರೂ ಮಾಡಿ ತ್ರಿಪುರ ಸುಂದರಿ ಅಮ್ಮನವ್ರನ್ನ ಬಂಧನದಿಂದ ಬಿಡಿಸೋಣ. ಹೇಗೂ ನೀವು ದಾರಿ ತೋರಿಸಿದಿರಿ, ತ್ರಿಶೂಲನ ಹೇಗಾದರೂ ಮಾಡಿ ತರಿಸೋಣ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ನಾನೇನು ಬರ್ತೀನಿ. ನಮಸ್ಕಾರ. ಅಮ್ಮ, ನಡಿ ಕಂದ, ಹೊರಡೋಣ. ಸರಿ ತಾಯಿ, ಸರ್ವಶಕ್ತಿ ಮಹಾತಾಯಿ, ದಯವಿಟ್ಟು ಅವ್ರಿಗೆ ಒಳ್ಳೇದು ಮಾಡಮ್ಮ. ತಾತ, ಆ ಹಿರಿಕರು ಮತ್ ಕೇಳಿದ್ಮೇಲೆ ಏನೋ ಸಂತೋಷ ಪಡ್ತಿದ್ದೀರಲ್ಲ, ಹೇಳಿ ಏನ್ ಕಾರಣ? ಅಮ್ಮನವ್ರನ್ನ ಬಂಧನದಿಂದ ಹೇಗೆ ಬಿಡುಗಡೆ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಮುಳುಗೋಗಿದ್ದೆ ಮಗು. ಆದರೆ ಇವತ್ತು ಆ ಹಿರಿಯ ಜೀವ ಅದಕ್ಕೆ ದಾರಿ ತೋರಿಸ್ತು. ಹಿರಿಕರು ಯಾರೋ ಅಮ್ಮನವ್ರನ್ನ ಬಂಧಿಸಿದ್ದಾರೆ ಅಂತ ಹೇಳಿದ್ರಲ್ಲ, ಅದ್ ಹೇಗೆ? ಅಮ್ಮನವ್ರನ್ನ ಆ ಬಂಧನದಿಂದ ಹೇಗೆ ಮುಕ್ತಿಗೊಳಿಸೋದು? ನೀವ್ಯಾಕೆ ಇಷ್ಟು ಸಂತೋಷ ಪಡ್ತಿದ್ದೀರಾ? ನಂಗೇನು ಅರ್ಥ ಆಗ್ತಿಲ್ಲ. ಕಂದ, ಅಮ್ಮನವ್ರನ್ನ ಬಂಧನದಿಂದ ಬಿಡಿಸೋದಕ್ಕೆ ಯಾರಿಗೆ ಸಾಧ್ಯ ಗೊತ್ತಾ? ಕೇಳಿದ್ರೆ ನೀನು ಸಂತೋಷ ಪಡ್ತೀಯ ಕಂದ. ಓ ಹೌದಾ? ಹೇಳಿ ಮತ್ತೆ. ನೀನು ಮನಸ್ಸು ಮಾಡಿದರೆ ಅಮ್ಮನವ್ರನ್ನ ಬಂಧನದಿಂದ ಬಿಡುಗಡೆಗೊಳಿಸ್ಬೋದು. ಆ ಶಕ್ತಿ ಕೇವಲ ನಿನಗೆ ಮಾತ್ರ ಇದೆ. ನಾನಾ? ಏನ್ ಹೇಳ್ತಿದ್ದೀರಾ ನೀವು? ಇದನ್ನು ನಾನಲ್ಲ ಹೇಳಿದ್ದು ಮಗು, ಇದನ್ನು ಹೇಳಿದ್ದು ಆ ಹಿರಿಯ ಜೀವ. ಅವರೆಲ್ಲ ಹೇಳಿದ್ರು? ಅವರು ನನ್ನ ಹೆಸರು ಹೇಳಲೇ ಇಲ್ಲ. ಅವ್ರು ನಿನ್ನ ಹೆಸರು ಹೇಳಲಿಲ್ಲ ಅಷ್ಟೇ, ಆದರೆ ಅವರು ಹೇಳಿದ ದಿನ ನಕ್ಷತ್ರದಲ್ಲೇ ನೀನು ಹುಟ್ಟಿರೋದು. ಹೌದಾ? ನಿಮಗೆ ಗೊತ್ತು ನನ್ನ ನಕ್ಷತ್ರದ ಬಗ್ಗೆ? ಕೆಲವು ದಿವ್ಯ ದೃಷ್ಟಿಗಳು ನನ್ನಂಥ ಕೆಲವರಿಗೆ ಗೋಚರಿಸುತ್ತೆ ಮಗು. ಕೆಲವರಿಗೆ ಕೆಲವು ಅತೀತ ಶಕ್ತಿಗಳಿರುತ್ತವೆ. ಅದರಲ್ಲಿ ನೀನು ಒಬ್ಬಳು. ನೀನು ಸಾಮಾನ್ಯದೋಳಲ್ಲ ಮಗು, ನಿನಗೆ ಗೊತ್ತಿಲ್ಲ. ಆದರೆ ಆ ಶ್ರೀಚಕ್ರದ ದಿವ್ಯ ಶಕ್ತಿ ನಿನ್ನಲ್ಲಿ ತುಂಬಿಕೊಂಡಿದೆ. ಏನಪ್ಪ, ನಂಗೆ ಅದೆಲ್ಲ ಗೊತ್ತಿಲ್ಲ. ಆದ್ರೆ ನಂಗೆ ಅಮ್ಮನವ್ರ ಮೇಲೆ ಪ್ರೀತಿ ಇದೆ.
ತ್ರಿಪುರ ಸುಂದರಿ ಅಮ್ಮನವರು ನನ್ನ ಒಳ್ಳೆ ಗೆಳತಿ, ನಾನು ಕೇಳಿದ್ದೆಲ್ಲ ಕೊಡ್ತಾಳೆ. ಅದಕ್ಕೆ ಹೇಳಿದ್ದು ನೀನು ಸಾಮಾನ್ಯ ಮಗು ಅಲ್ಲ, ನಿನ್ನೊಳಗೆ ಆ ದೈವಿಕ ಶಕ್ತಿ ಇದೆ ಅಂತ. ಅಮ್ಮನವರು ನನ್ನ ಆಪ್ತ ಗೆಳತಿ, ನಾನು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತ ನೀನು ಹೇಳಿದೆಯಲ್ಲ, ಅದಕ್ಕೆ ಕಾರಣ ಇದೇನೆ. ನೀವು ಇನ್ ಬಿಟ್ರೆ ಹೊಗಳ್ತಾನೆ ಇರ್ತಿಲ್ಲ. ಈಗ ಅದನ್ನೆಲ್ಲ ಬಿಡಿ. ಅಮ್ಮನವ್ರನ್ನ ಬಂಧನದಿಂದ ಬಿಡ್ಸಕ್ಕೆ ನಾನು ಏನ್ ಮಾಡ್ಬೇಕೀಗ ಅಂತ ಹೇಳಿ. ಈ ಊರಿನ ಹೊರಗೆ ದೂರದಲ್ಲಿ ಒಂದು ದಟ್ಟವಾದ ಕಾಡಿದೆಯಲ್ಲ, ಅಲ್ಲಿ ಮೇಘಗಿರಿ ಅಂತ ಒಂದು ಜಾಗ ಇದೆ. ಅಲ್ಲಿ ನೀಲಕಂಠನ ದೇವಸ್ಥಾನ ಇದೆ. ಅದರಲ್ಲಿ ಒಂದು ತ್ರಿಶೂಲ ಪ್ರತಿಷ್ಠಾಪಿತವಾಗಿದೆ. ನೀನು ಹೋಗಿ ಆ ತ್ರಿಶೂಲನ ತಗೊಂಡು ಬರಬೇಕು. ಹೌದಾ, ಸರಿ, ನಾನು ಈಗಲೇ ಹೋಗಿ ಆ ತ್ರಿಶೂಲನ ತಂದ್ಬಿಡ್ತೀನಿ. ಆದ್ರೆ ಮಗು, ಅದು ತುಂಬಾ ಕಷ್ಟಕರವಾದ ಕೆಲಸ ಕಂದ. ಕಾಡು ಪ್ರದೇಶ, ನಿರ್ಜನವಾದ ಜಾಗ, ಕ್ರೂರ ಮೃಗಗಳು, ಕ್ರಿಮಿಕೀಟಗಳು ತುಂಬಿಕೊಂಡಿರುತ್ತವೆ. ತುಂಬಾ ಕಷ್ಟಕರವಾದ ಕೆಲಸ ಮಗು. ಅದು ಇರೋ ಸಮಸ್ಯೆ ಏನು ಅಂದ್ರೆ, ಅಲ್ಲಿ ನೀನೊಬ್ಬಳೇ ಹೋಗ್ಬೇಕು, ನಿನ್ ಜೊತೆಗೆ ಯಾರು ಬರಬಾರ್ದು. ಹೌದಾ, ಪರವಾಗಿಲ್ಲ ಬಿಡಿ, ನಾನು ಧೈರ್ಯವಂತೆ, ನನಗೆ ಯಾವ ಹೆದರಿಕೆನೂ ಆಗಲ್ಲ. ಹಾಗೇನಾದ್ರು ಒಂದ್ ವೇಳೆ ಭಯ ಆದ್ರೆ ನಂಗೆ ಅಮ್ಮನವ್ರ ಪ್ರಾರ್ಥನೆ ಮಾಡ್ಕೊಂತೀನಿ, ಅವಳೇ ಬಂದು ಕಾಪಾಡ್ತಾಳೆ ನನ್ನ. ನೀವೇನು ಚಿಂತೆ ಮಾಡ್ಬಿಡಿ ತಾತ, ನಾನೇ ಹೋಗಿ ತ್ರಿಶೂಲ ತರ್ತೀನಿ. ನಿನ್ನನ್ನು ಒಬ್ಬಳನ್ನೇ ಕಳಿಸೋದಕ್ಕೆ ನನಗೆ ಮನಸ್ಸಾಗ್ತಿಲ್ಲ ಪುಟ್ಟ. ಆದ್ರೆ ಏನ್ ಮಾಡ್ಲಿ, ಬೇರೆ ದಾರಿನೇ ಇಲ್ವೇ? ನೀವೇ ಹೇಳಿದ್ರಲ್ಲ ತಾತ, ನಾನು ಸಮಾಜದವಳಲ್ಲ ಅಂತ. ನಿಮ್ಗೆ ಅಮ್ಮನವ್ರ ಮೇಲೆ ನಂಬಿಕೆ ಇದೆ ಅಲ್ವಾ? ಖಂಡಿತ ಇದೆ ಕಂದ. ಹಾಗಾದ್ರೆ ನೀವೇನು ಯೋಚನೆ ಮಾಡ್ಬಿಡಿ ತಾತ, ಆ ಅಮ್ಮನವರೇ ಮೇಘಗಿರಿ ಬೆಟ್ಟಕ್ಕೆ ನನ್ನ ಕರ್ಕೊಂಡು ಹೋಗ್ತಾರೆ. ಆ ನೀಲಕಂಠ ದೇವಸ್ಥಾನದಲ್ಲಿ ಇದೆಯಲ್ಲ ತ್ರಿಶೂಲ, ಅದನ್ನ ಇಲ್ಲಿ ತರಿಸ್ತಾರೆ. ನೋಡ್ತಾರೆ, ನಾನು ಆ ತ್ರಿಶೂಲ ಜೊತೆನೆ ಬರ್ತೀನಿ. ನಂಗೆ ಆಶೀರ್ವಾದ ಮಾಡಿ ತಾತ. ಯಶಸ್ವಿ ಭವ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಕಂದ. ಆದ್ರೆ ನೀವು ನಂಗೊಂದು ಸಹಾಯ ಮಾಡಬೇಕು. ಸಹಾಯನ? ಲೋಕ ಕಲ್ಯಾಣಕ್ಕೆ ಪುಟ್ಟ ಮಗುವಾದ ನೀನು ನಿಂತಿರ್ಬೇಕಾದ್ರೆ ನಿನಗೆ ನಾನು ಸಹಾಯ ಮಾಡದೇ ಇರ್ತೀನ? ಹೇಳು ಮಗು, ಅದೇನು ಹೇಳು. ನೀವು ನಮ್ಮ ಮನೆಗೆ ಹೋಗಿ ನಾನು ಶಿವನ್ ದೇವಸ್ಥಾನಕ್ಕೆ ಹೋಗಿರೋ ವಿಷಯ ತಿಳಿಸ್ಬೇಕು. ಆಯ್ತು ಕಂದ, ಖಂಡಿತ ನಾ ಕೆಲಸ ಮಾಡ್ತೀನಿ. ಆಯ್ತು ತಾತ, ನಾನು ನಿನ್ ಬರ್ತೀನಿ. ಆಯ್ತು ಮಗು, ಹೋಗ್ಬಿಟ್ ಬಾ. ಹಿರಣ್ಮಯಿ ಮಗಳೇ, ನೀರು ಕೊಡಮ್ಮ. ಅವಳಿನ್ನೂ ಬಂದಿಲ್ಲ ಕಣೋ. ಲೋ, ಅವಳನ್ನ ಶಾಲೆಯಿಂದ ದಿನ ನೀನೇ ತಾನೇ ಕರ್ಕೊಂಡು ಬರ್ತಿದ್ದೋ. ಇವತ್ತು ನೀನು ಅವಳನ್ನ ಕರ್ಕೊಂಬರ್ಲಿಲ್ವಾ? ಇಲ್ಲ, ಶಾಲೆ ಮುಗಿಸ್ಕೊಂಡು ಅಂಗಡಿ ಹತ್ರ ಬರ್ತಿದ್ಲು. ಇವತ್ತು ಬಂದಿಲ್ಲ ಅಂತ ಸೀದಾ ಬಂದೆ. ಅವಳು ಇಲ್ಲಿಗೂ ಬಂದಿಲ್ವಾ? ಇಲ್ಲ ಕಣೋ, ಅವಳು ಇಲ್ಲಿಗೂ ಬರ್ದೆ, ನಿನ್ನ ಅಂಗಡಿಗೂ ಬರ್ದೆ, ಮತ್ತಿನ್ನೆಲ್ಲ ಹೋದ್ಲು? ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನಾನು ಹೇಳ್ತೀನಿ. ಅಂದ್ರೆ ನೀವೇ ಎಲ್ಗೋ ಕಳಿಸಿದ್ದ ಅವಳನ್ನ? ಕಳಿಸ್ಬೇಕಾದ ಅನಿವಾರ್ಯತೆ ಇತ್ತು ಬಂಗಾರಿ, ನಮ್ಮೂರನ್ನು ಕಾಪಾಡೋದಕ್ಕೆ. ಆಯ್ತು ಬಿಡಿ, ನೀವು ಕಳಿಸಿದಿರಿ ಅಂದಮೇಲೆ ಒಳ್ಳೆ ಕೆಲಸಕ್ಕೆ ಕಳಿಸಿರ್ತೀರಿ. ಆದರೆ ಹೊತ್ತು ಮುಳುಗೋದ್ರೊಳಗೆ ಮನೆಗೆ ಬಂದ್ಬಿಡ್ತಾಳೆ ತಾನೆ. ಅದನ್ನು ಹೇಳೋದಕ್ಕಾಗೋದಿಲ್ಲ ತಾಯಿ. ಹೋಗಿದ್ದಾಳೆ, ಬರ್ತಾಳೆ. ಆದರೆ ನೀವು ಆತಂಕ ಪಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಹೇಳೋದಕ್ಕೆ ಬಂದೆ. ರೀ, ಬುದ್ಧಿ ಇದೆಯೇನ್ರಿ ನಿಮ್ಗೆ? ಬೇರೆಯವ್ರ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡೋದೊಂದು ಇದೆ. ನೀವು ಮಹಾಯೋಗಿಗಳು, ಇದನ್ನೆಲ್ಲ ನೀವು ಮಾಡಬೇಕು. ನನ್ನ ಮಗಳು ಬೇಕಿತ್ತ ಇಂಥ ಕೆಲಸಕ್ಕೆ?
ಹೌದಪ್ಪ, ಈ ಘನಕಾರ್ಯಕ್ಕೆ ನಿನ್ನ ಮಗಳೇ ಆಗಬೇಕಾಗಿತ್ತು. ನಿನ್ನ ಮಗಳು ಮಿಕ್ಕ ಎಲ್ಲ ಮಕ್ಕಳಂತೆ ಸಾಮಾನ್ಯವಾದ ಮಗು ಅಲ್ಲ ಬಂಗಾರಿ. ಅವಳು ತಾಯಿ ತ್ರಿಪುರ ಸುಂದರಿ ಕೃಪೆಯಿಂದ ಹುಟ್ಟಿರೋಳು. ಅವಳಲ್ಲಿ ಶ್ರೀಚಕ್ರದ ಪ್ರಭೆ ಇದೆಯಪ್ಪ. ಅಂಥವರಿಂದ ಮಾತ್ರ ಇಂಥ ಘನಕಾರ್ಯ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ನಿನ್ನ ಮಗಳನ್ನೇ ಕಳಿಸ್ದೆ. ಹೋಗ್ಲಿ, ಎಲ್ಲಿ ಹೋಗಿದ್ದಾಳೆ ನಮ್ಮ ಹಿರಣ್ಮಯಿ? ಅದನ್ನಾದ್ರೂ ತಿಳಿಸಿ ದೇಶಿಕರೇ. ಮೇಘಗಿರಿ ಕಾಡಲ್ಲಿರೋ ನೀಲಕಂಠನ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋಗಿ ಶಿವನ ಸುಪರ್ದಿಯಲ್ಲಿರೋ ತ್ರಿಶೂಲನ ತರೋದಕ್ಕೆ ಹೋಗಿದ್ದಾಳೆ. ಏನು, ನನ್ನ ಮಗಳನ್ನ ಕಾಡಿ ಕಳ್ಸಿದ್ದೀರಾ? ಹೆಣ್ರಿಲ್ಲ, ಮಕ್ಳಿಲ್ಲ, ನಾರದ್ ಮುನಿ ತರ ಊರೂರು ಅಲ್ಕೊಂಡಿರ್ತೀರಾ. ಸುಮ್ಮನಿರಕ್ಕೇನ್ರಿ ಆಗಿದೆ ನಿಮ್ಗೆ? ಇಲ್ಲಿ ನನ್ನ ಮಗಳನ್ನ ಕಾಡಿ ಕಳ್ಸ್ಬಿಟ್ಟು ಅವಳಿಗೆ ಆ ಶಕ್ತಿ ಇದೆ, ಈ ಶಕ್ತಿ ಇದೆ ಅಂತ ಇಲ್ಲಿ ಬಂದು ಶಂಕ ಹೋಗ್ತೀರಾ? ಸಂಸಾರದ ಗೊಡವೆನೇ ಇಲ್ಲ ನಿಮ್ಗೆ. ತಂದೆ ತಾಯಿ ಕಷ್ಟ ಎಲ್ಲ ಅರ್ಥ ಆಗ್ಬೇಕು. ಕಾಡಿ ಕಳಿಸ್ತಾರಂತೆ ಕಾಡಿಗೆ. ಬಂಗಾರಿ, ಎಲ್ಲ ಹೋಗ್ತಿದ್ಯಾ? ಹಿರಣ್ಮೈನ ಹುಡ್ಕೋದಕ್ಕೆ. ಅವಳೇನಾದ್ರು ಕಾಡು ಹೋಗ್ಬಿಟ್ರೆ ಹುಡ್ಕೋದ್ ಕಷ್ಟ. ನಾನು ಹಿರಣ್ಮೈನ ಹುಡ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ. ದೇಶಿಕ್ರೆ, ನನ್ನ ಮಗಳೇನಾದ್ರು ಸಿಗದೆ ಹೋಗ್ಬೇಕು, ನಿಮಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಸಿಕ್ಕದ ಮೇಲೂ ಅಷ್ಟೇ, ಆಮೇಲೆ ಬಂದು ನಿಮ್ಮನ್ನು ವಿಚಾರಿಸ್ಕೊತೀನಿ. ಇನ್ ಯಾವತ್ತೂ ಹೀಗೆ ಮಾಡಬಾರ್ದು. ಹಾಗೆ ಬುದ್ಧಿ ಕಲಿಸ್ತೀನಿ ನಿಮ್ಗೆ. ಬಂಗಾರಿ, 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 ಏ ಬಂಗಾರಿ, ಅವನು ಹೇಳುದು ಸರಿಯಾಗಿದೆ ನೋಡಿ. ಸಾಕ್ಷಾತ್ ನಾರದ ಮುನಿಗಳೇ ನೀವು. ಎಲ್ಲೆಲ್ಲೋ ಆಳ್ಕೊಂಡು ತಿರುಗಾಡ್ತಿರ್ತೀರಿ. ಊರು ನೆಮ್ಮದಿ ಆಗಿದೆ ಅನ್ನೋಷ್ಟರಲ್ಲಿ ಏನೋ ಒಂದು ಕಿತಾಪತಿ ಹುಡ್ಕೊಂಡು ಬಂದು 6ನ್ನ 3 ಮಾಡ್ತೀರಿ, 3ನ್ನ 6 ಮಾಡ್ತೀರಿ. ನೀವೇನಾದರೂ ಅಂದ್ಕೊಳ್ಳಿ, ನಾನು ಮಾತ್ರ ಲೋಕ ಕಲ್ಯಾಣಕ್ಕೆ ಏನು ಮಾಡೋದಕ್ಕೂ ಸಿದ್ಧ. ಅಮ್ಮ ತಾಯಿ ತ್ರಿಪುರ ಸುಂದರಿ, ಕಾಪಾಡು ತಾಯಿ, ಕಾಪಾಡು ನನ್ನಮ್ಮ.
ಸದ್ಯ ಮುಳ್ಳು. ಈ ಹುಡುಗಿ ಯಾಕೆ ಹಿಂಗೆ? ದೇವ್ರ ಹೆಸರಿದ್ರೆ ಸಾಕು ಎಲ್ಲಂದ್ರಲ್ಲಿ ಹೊರಟು ಬಿಡ್ತಾಳೆ. ಈ ದೇಶಕ್ಕಾರು ಬುದ್ಧಿ ಬೇಡವಾ? ಚಿಕ್ಕ ಮಗುನ ಕಾಡಿ ಕಳಿಸಿದ್ದಾರಲ್ಲ, ಅವ್ರ ಹೆಂಡತಿ ಮಕ್ಳು ಇದ್ರೆ ತಾನೇ ಇದೆಲ್ಲ ಗೊತ್ತಾಗೋದು. ಇವಳು ಹುಡ್ಕೋದೆ ದೊಡ್ಡ ಸಾಹಸ ಆಗೋಯ್ತಲ್ಲ. ಚಪ್ಪಲಿ ಕಾಯಿಲ್ಲ ಅಥವಾ ಇವಳು ಕಾಯಿಲ್ಲ? ಬಂಗಾರಿಯವ್ರೆ, ಏನೊಬ್ರೇ ಮಾತಾಡ್ಕೊಂಡ್ ಬರ್ತಿದ್ರಿ? ಹುಷಾರಾಗಿದ್ದೀರಾ ತಾನೆ? ಅಕ್ಕಪಕ್ಕದವ್ರು ನೋಡಿದ್ರೆ ಹುಚ್ಚಿಡ್ದಿದೆ ಅನ್ಕೋತಾರೆ. ಹೌದು, ನನಗೆ ಹುಚ್ಚಿಡ್ದಿದೆ. ನನ್ನ ಮಗಳು ಹುಚ್ಚಿಡ್ದಿದೆ. ಅವಳಿಗೆ ತಪ್ಪಿಸ್ಕೊಳ್ಳೋ ಹುಚ್ಚು, ನನಗೆ ಅವಳು ಹಿಡಿಯೋ ಹುಚ್ಚು. ಅವಳು ಹುಡ್ಕೋದೆ ಒಂದು ದೊಡ್ಡ ಹುಚ್ಚಾಗೋಗಿದೆ ನನಗೆ. ಏನು ಮತ್ತೆ ತಪ್ಪಿಸ್ಕೊಂಡ್ಬಿಟ್ಲಾ? ಎಲ್ಲಿಗೆ ಹೋದ್ಲು? ಪೊಲೀಸವ್ರಿಗೆ ದೂರ ದಾಖಲಿಸಿದ್ದೀರಾ ತಾನೆ? ನಿಮ್ದೊಳ್ಳೆ ಕತೆ ರೀ. ಎದ್ರು ಪೊಲೀಸವ್ರಿಗೆ ದೂರು ಅಂತೀರಾ, ಬಿದ್ರು ಪೊಲೀಸವ್ರಿಗೆ ದೂರು ಅಂತೀರಾ. ಅವಳು ದೇವ್ರು ಹುಡ್ಕೊಂಡು ಹೋಗಿದ್ದಾಳೆ. ಏನಂತ ದೂರು ಕೊಡ್ಲಿ? ಹೌದಾ? ನೀವಿವಾಗ ಎಲ್ಲಿ ಅಂತ ಹುಡುಕ್ತೀರಿ? ಅವಳು ಮೇಘಗಿರಿ ಬೆಟ್ಟಕ್ಕೆ ಕಾಡ್ ಕಡೆ ಹೊರಟಿದ್ದಾಳೆ ಅಂತ ಸುಳ್ಳು ಸಿಕ್ಕಿದೆ. ಅವಳು ದೇವ್ರು ಹುಡ್ಕೊಂಡು ಹೊರಟಿದ್ದಾಳೆ, ನಾನು ಅವಳು ಹುಡ್ಕೊಂಡು ಹೊರಟಿದ್ದೀನಿ. ನೀವೊಬ್ಬರೇ ಹೋಗಕ್ ಹೋಗ್ಬೇಡಿ, ನಾನು ನಿಮ್ ಜೊತೆ ಬರ್ತೀನಿ. ಅವಳ ಅಪಾಯದಲ್ಲಿ ಸಿಕ್ಕಾಕೊಂಡಿರೋದನ್ನ ಕೇಳಿ ನನ್ನ ಮನ್ಸು ಯಾಕೋ ತಡಿತಿಲ್ಲ. ನೀನ್ ಹೋಗಪ್ಪ, ನಾನು ಆಮೇಲೆ ಬರ್ತೀನಿ. ಬನ್ನಿ. ಒಬ್ರಿಗಿಂತ ಇಬ್ರು ಹೋಗೋದು ವಾಸಿ. ನಾನೊಬ್ನೇ ಮಾತಾಡ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ನೀವು ಹೇಳ್ದಂಗೆ ಜನ ನನ್ನ ಹುಚ್ಚ ಅಂತ ತಿಳ್ಕೊತಾರೆ. ಬನ್ನಿ. ಇಬ್ರು ಸೇರ್ಕೊಂಡ್ರೆ ಸಾಕು, ಹೊರಟ್ಬಿಡುತ್ತೆ ಸವಾರಿ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು? ಅದು ಕಾಡ್ದಾರಿ ಕಡೆ ಹೋಗ್ತಿದಾರಲ್ಲ. ಆ ಕಡೆ ಹೊರಟಿದ್ದಾರೆ ಅಂದ್ರೆ ಏನೋ ಗುಟ್ಟಿರ್ಬೇಕು. ಇವಳನ್ನ ನನ್ನ ಬಂಗಾರಿಯಿಂದ ಹೇಗಾದ್ರೂ ದೂರ ಮಾಡಲೇಬೇಕು. ಹೀಗೆ ಬಿಟ್ರೆ ಇವರು ಗಾಂಧರ್ವ ವಿವಾಹ ಮಾಡ್ಕೊಂಡು ಬಂದರೂ ಬರ್ತಾರೆ. ಇಲ್ಲ, ಅದಕ್ಕೆ ಅವಕಾಶ ಕೊಡಬಾರ್ದು. ನೋಡ್ತೀನಿ ಇವರು ಎಲ್ಲಿವರೆಗೂ ಹೋಗ್ತಾರೆ, ಏನು ಮಾಡ್ತಾರೆ ಅಂತ. ನೋಡ್ರೋ, ಅಲ್ಲಿಂದನೇ ಸದ್ದು ಬರ್ತಾ ಇರೋದು. ಏಯ್, ಯಾರು ಸದ್ದು ಮಾಡಬೇಡಿ. ನಾವಿಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು. ಅಪಾಯ ಬಂದು ನಮ್ಮಲ್ಲಿ ಎರ್ಗೋವರೆಗೂ ಕಾಯಬಾರ್ದು. ಮುಳ್ಳಿನ ಬಾಣ ಬಿಡೋಣ.